ನೀವೊಂದ್ಸಲ ಅತ್ತೆಯವ್ರಿಗೆ ಫೋನ್ ಮಾಡಿ ಅವ್ರ ಪರ್ಮಿಷನ್ ತಗೊಂಡ್ರೆ ನಾನು ಸೈನ್ ಮಾಡ್ತೀನಿ. ನೋಡು ರಾಧಿಕಾ, ನೀನು ಡಾಕ್ಟರ್ ಆಗೋದು ದೊಡ್ಡ ವಿಷಯ. ಒಳ್ಳೆ ಕೆಲಸಕ್ಕೆ ಅಮ್ಮ ಯಾವತ್ತೂ ಅಡ್ಡ ಬರಲ್ಲ. ಅಮ್ಮ ಏನೇ ಕೇಳಿದ್ರು ನಾನು ಉತ್ತರ ಕೊಡ್ತೀನಿ. ಓಕೆ? ಅವ್ರನ್ನ ಕನ್ವಿನ್ಸ್ ಮಾಡ್ತೀನಿ ಅನ್ನೋ ನಂಬಿಕೆನೂ ನನಗಿದೆ. ಬೇರೆ ಏನು ಯೋಚನೆ ಮಾಡದೆ ಸೈನ್ ಮಾಡು. ಕಮಾನ್, ಸೈನ್ ಮಾಡು. ಸೈನ್ ಮಾಡಮ್ಮ ರಾಧಿಕಾ. ಒಳ್ಳೆ ಕೆಲಸ ಮಾಡಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಅಪ್ಪನ ಆಸೆ ಈಡೇರಲ್ವೇನೋ ಅನ್ಕೊಂಡಿದ್ದೆ. ಆದ್ರೆ ನಿಮ್ಮಿಂದ ಅದು ಸಾಧ್ಯ ಆಗ್ತಿರೋದಕ್ಕೆ ನನಗೆ ತುಂಬಾ ತುಂಬಾ ಸಂತೋಷ ಆಗ್ತಿದೆ. ಮದುವೆ ಆಗೋವರೆಗೂ ಹೆಣ್ಮಕ್ಳ ಜವಾಬ್ದಾರಿ ಅಪ್ಪಂದು, ಮದುವೆ ಆದ್ಮೇಲೆ ಗಂಡಂದು. ಇದು ನನ್ನ ಕರ್ತವ್ಯ. ನೀನು ಮುಂದೆ ದೊಡ್ಡ ಡಾಕ್ಟರ್ ಆದ್ರೆ ನಿನ್ನ ಗಂಡನಾಗಿ ನನಗೆ ತುಂಬಾ ಹೆಮ್ಮೆ ಆಗತ್ತೆ. ಆದ್ರೂ ಕೈಲಾಶ್ ಹೆಂಡತಿ ರಾಧಿಕಾ ಅಂತ ಜನ ಕರೆಯೋ ಬದಲು ದಿ ಗ್ರೇಟ್ ಡಾಕ್ಟರ್ ರಾಧಿಕಾನ ಗಂಡ ಕೈಲಾಶ್ ಅಂತ ಕರೆಸ್ಕೊಳ್ಳೋದೇ ನನಗೆ ತುಂಬಾ ಇಷ್ಟ. ಇದೇ ನನ್ನ ಆಸೆ. ಈಗಲೇ ಹೋಗಿ ಈ ವಿಷಯನ ಮೊದಲು ಅಮ್ಮಂಗೆ ಹೇಳಿ ನಿನ್ನಂಗೆ ಅಮ್ಮನ್ನು ಸರ್ಪ್ರೈಸ್ ಮಾಡೋಣ. ಶಕುಂತಲಾ, ಬರಕ್ ಹೇಳ್ದಂತೆ? ಹೌದಣ್ಣ, ಖರ್ಚಿಗೆ ಹಣ ಬೇಕು ಅಂತ ಕೇಳಿದ್ಯಲ್ಲ. ಥ್ಯಾಂಕ್ಸ್ ಕಣಮ್ಮ. ಅಮ್ಮ ನಮಸ್ಕಾರಮ್ಮ. ಶೆಟ್ರೆ, ಚೆನ್ನಾಗಿದ್ದೀರಾ? ಹಾಂ, ನಾನ್ ಚೆನ್ನಾಗಿದ್ದೀನಿ. ತುಂಬಾ ದಿನದಿಂದ ಮನೆ ಕಡೆ ಬರ್ಲೇ ಇಲ್ಲ, ಏನಾಯ್ತು? ಹೌದಮ್ಮ, ಮನೆ ಕಡೆ ಸ್ವಲ್ಪ ಸಮಸ್ಯೆಗಳಿತ್ತು, ಅದಕ್ಕೆ ಬರಕ್ಕಾಗ್ಲಿಲ್ಲ. ಇಲ್ನೋಡಿ, ಈಗ್ಲಾದ್ರೂ ನಾನು ಕಾಲೇಜಿಗೆ ಸೇರಿದ ವಿಷಯ ಅತ್ತೆಗೆ ಹೇಳೋಣ. ಟೆನ್ಷನ್ ಮಾಡ್ಕೋಬೇಡ ರಾಧಿಕಾ. ನಾನು ನನ್ನ ಇಷ್ಟದ ಪ್ರಕಾರ ನಿನ್ನನ್ನು ಓದಿಸ್ಬೇಕು ಅನ್ಕೊಂಡೆ. ಅದನ್ನೇ ಈಗ ಅಮ್ಮಂಗೆ ಹೇಳ್ತೀನಿ, ಸರಿನಾ? ಅಮ್ಮ ಯಾವುದೇ ಕಾರಣಕ್ಕೂ ಇದಕ್ಕಿಲ್ಲ ಅನ್ನಲ್ಲ, ಸರಿನಾ? ಬಾ ಹೋಗೋಣ. ಅಮ್ಮ, ಇವರಿಬ್ರು ನಿಮ್ಗೆ ನೆನಪಿದಾರಾ? ಹೇಗ್ ಮರೆಯಕ್ಕಾಗತ್ತೆ ಶೆಟ್ರೆ? 1 ವರ್ಷದ ಹಿಂದೆ ನಾನೇ ನಿಂತು ಇವರಿಬ್ರು ಮದ್ವೆ ಮಾಡ್ಸಿದಲ್ವಾ? ಆ ಮದ್ವೆ ಈಗ ಮುರಿದು ಬೀಳೋ ತರ ಕಾಣಿಸ್ತಿದ್ಯಮ್ಮ. ಯಾಕೆ, ಅಂತದ್ದೇನಾಯ್ತು? ಈ ಹುಡುಗಿ ಓದಿನೇ ಇವ್ರ ಸಂಸಾರಕ್ಕೆ ಅಡ್ಡಿಯಾಗಿರೋದು. ಓದನ್ನೇ ಒಂದ್ ನೆಪ ಮಾಡ್ಕೊಂಡು ತನ್ನ ಗಂಡನ್ನ, ಮನೆ ಜವಾಬ್ದಾರಿಗಳನ್ನ ಪೂರ್ತಿಯಾಗಿ ಮರ್ತು ಬಿಟ್ಟಿದ್ದಾಳೆ. ಏನಮ್ಮ, ಮದುವೆ ಆದ ಹೆಣ್ಣಿಗೆ ಸಂಸಾರನೇ ತನ್ನ ಪ್ರಪಂಚ, ಗಂಡನೇ ತನ್ನ ಸರ್ವಸ್ವ ಅನ್ನೋ ವಿಷಯ ನಿನಗ್ ಗೊತ್ತಿಲ್ವಾ? ಓದ್ಬೇಕು ಅನ್ನೋ ಕಾರಣಕ್ಕೆ ನಿನ್ನ ಸಂಸಾರನ ಹಾಳು ಮಾಡ್ಕೊಳ್ಳೋದು ಸರಿನಾ ಹೇಳು? ಇದ್ರಲ್ಲಿ ನನ್ ತಪ್ಪೇನಿಲ್ಲ ಮೇಡಮ್, ನಾನು ಓದ್ಸಿದ್ದು ಇವ್ರ ತಪ್ಪು. ಓದಿರೋ ನನ್ಗೆ ನನ್ ಕೆರಿಯರ್ ಇಂಪಾರ್ಟೆಂಟು, ಅದ್ಬಿಟ್ಟು ಅಡ್ಗೆ ಮನೇಲೆ ಏಗಕ್ಕೆ ನನಗಿಷ್ಟ ಇಲ್ಲ. ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನೀನ್ ಗಂಡನ್ನ ನೋಡ್ಕೊಳ್ಳೋದ್ ಬಿಟ್ಟು, ಅತ್ತೆ ಮನೆ ಜವಾಬ್ದಾರಿ ನೋಡ್ಕೊಳ್ಳೋದ್ ಬಿಟ್ಟು ಓದಿ ಏನ್ ಸಾಧಿಸ್ಬೇಕು ಅಂತಿದ್ಯಾ? ಯಾರನ್ನ ಉದ್ಧಾರ ಮಾಡ್ತೀಯಾ? ಅಧಿಕ ಪ್ರಸಂಗಿತನ ಮಾಡ್ದೆ ನೆಟ್ಟಿಗೆ ಸಂಸಾರ ಮಾಡೋದನ್ ಕಲಿ. ನೋಡಿ, ನನ್ನನ್ ಓದ್ಸಕ್ ಮುಂಚೆನೆ ಯೋಚನೆ ಮಾಡ್ಬೇಕಿತ್ತು, ಇವಾಗಲ್ಲ. ನಾನೀಗ ಓದ್ಕೊಂಡಿದ್ದೀನಿ. ನಾನ್ ಓದಿರೋದಕ್ಕೆ ನ್ಯಾಯ ಕೊಟ್ಟು ಜೀವನದಲ್ಲಿ ಮುಂದೆ ಬರ್ಬೇಕು ಅನ್ಕೊಂಡಿದ್ದೀನಿ. ಇದಕ್ಕೆ ಒಪ್ಪೋದಾದ್ರೆ ಇವ್ರ ಜೊತೆಗಿರ್ತೀನಿ, ಇಲ್ಲ ಅಂದ್ರೆ ಡಿವೋರ್ಸ್.
ದೊಡ್ಡವರ ಹತ್ರ ಹೀಗೇನೆ ಮಾತಾಡೋದು? ಅಮ್ಮವ್ರು ಹೇಳೋದನ್ನ ಸ್ವಲ್ಪ ಕೇಳು. ಯಾರ ಮಾತನ್ನು ನಾನು ಕೇಳೋದಿಲ್ಲ. ನನ್ ಡಿಸಿಷನ್ನೇ ಫೈನಲ್. ಜೊತೆಗಿರ್ಬೇಕಾ ಬೇರೆ ಆಗ್ಬೇಕಾ ನೀವೇ ಯೋಚನೆ ಮಾಡಿ. ಲತಾ, ಲತಾ ನಿಂತ್ಕೋ. ನೀವೇ ನೋಡಿದ್ರಲ್ಲಮ್ಮ, ಆವೇಶನೇ ಹೊರತು ತನ್ನ ಭವಿಷ್ಯದ ಬಗ್ಗೆ ಕಾಳಜಿನೇ ಇಲ್ಲ. ನಾನು ಎಷ್ಟು ಹೇಳಿದ್ರು ನನ್ನ ಮಾತೇ ಕೇಳ್ತಿಲ್ಲ. ನೀವಿದನ್ನೆಲ್ಲ ಮುಂಚೆನೆ ಯೋಚನೆ ಮಾಡ್ಬೇಕಿತ್ತು ಶೆಟ್ರೆ. ಹಿರಿಯರಾಗಿ ಮದ್ವೆ ಆಗಿರೋ ಹುಡುಗಿನ ಕಾಲೇಜ್ಗೆ ಯಾಕೆ ಸೇರ್ಸಿದ್ರಿ? ಕಾಲೇಜಿಗೆ ಹೋಗಿ ಬರೀ ಓದ್ಕೊಂಡ್ ಬಂದ್ರೆ ಪರವಾಗಿಲ್ಲ. ಆದ್ರೆ ಈ ಕಾಲದ ಹೆಣ್ಮಕ್ಳು ಹಾಗಿರಲ್ವಲ್ಲ. ದೊಡ್ಡೋರ್ ಮಾತಿಗಾಗ್ಲಿ ಅವ್ರ ಸಂಸ್ಕಾರಕ್ಕಾಗ್ಲಿ ಸ್ವಲ್ಪನೂ ಬೆಲೆನೇ ಕೊಡಲ್ಲ. ಕೆಟ್ಟ ಚಟಗಳಿಗೆ ಬೀಳ್ತಾ ಇದ್ದಾರೆ. ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಸಿನಿಮಾಗಳಿಗೆ ಪಾರ್ಟಿಗಳಿಗೆ ಅಂತ ಹೇಳಿ ಇಷ್ಟ ಬಂದಾಗ ತಿರುಗಾಡ್ತಾ ಇದ್ದಾರೆ. ತಂದೆ ತಾಯಂದ್ರಿಗೆ ಕೆಟ್ಟ ಹೆಸರು ತರುವಂತ ಕೆಲ್ಸಗಳನ್ನ ಮಾಡ್ತಾ ಇದ್ದಾರೆ. ಹಾಗಿರುವಾಗ ಆ ಹುಡುಗಿ ಓದೋದ್ ಬೇಡ ಅಂತ ನೀವಾದ್ರೂ ತಡಿಬಹುದಾಗಿತ್ತಲ್ಲ. ಆದ್ರೆ ನನ್ನ ಮೊಮ್ಮಗ ಅವನ ಹೆಂಡತಿ ಓದ್ ಮುಂದುವರ್ಸೋದ್ ವಿಷಯ ಆಗ್ಲಿ, ಕಾಲೇಜಿಗೆ ಸೇರ್ಕೊಳ್ಳೋ ವಿಷಯ ಆಗ್ಲಿ ನನ್ಗೆ ಹೇಳಲೇ ಇಲ್ಲಮ್ಮ. ನನ್ಗೆ ಒಂದು ಮಾತು ಕೂಡ ಹೇಳ್ದೆ ಅವನೇ ನಿರ್ಧಾರನ ತಕೊಂಡು ಹೆಂಡತಿನ ಓದಿಸ್ತಿದ್ದಾನೆ. ಈಗ ಆಡಕ್ಕೂ ಆಗ್ತಾ ಇಲ್ಲ, ಅನುಭವಿಸಕ್ಕೂ ಆಗ್ತಾ ಇಲ್ಲ. ಆದ್ರೂ ಎಲ್ಲ ಹೆಣ್ಮಕ್ಕಳಿಗೂ ನಿಮ್ ಸೊಸೆ ತರ ಒಳ್ಳೆ ಗುಣ ಎಲ್ಲಿರುತ್ತೆ ಹೇಳಿಮ್ಮ? ನೀವು ತುಂಬಾ ಪುಣ್ಯ ಮಾಡಿರೋದಕ್ಕೆ ನಿಮ್ಗೆ ಅತ್ತೆ ಮಾತಿಗೆ ಬೆಲೆ ಕೊಡೋ ಹುಡುಗಿನೇ ಸೊಸೆಯಾಗಿ ಸಿಕ್ಕಿದಾಳಮ್ಮ. ಏನ್ ಮಾಡೋದು, ಎಲ್ಲ ನನ್ನ ಕರ್ಮ. ಬರ್ತೀನಮ್ಮ. ಈಗ ಅಮ್ಮ ಇರೋ ಮೂಡಲ್ಲಿ ರಾಧಿಕಾ ಮೆಡಿಸಿನ್ ಕಂಟಿನ್ಯೂ ಮಾಡ್ತಿರೋ ವಿಷಯ ಹೇಳೋದು ಕರೆಕ್ಟ್ ಅಲ್ಲ ಅನ್ಸುತ್ತೆ. ಸರಿಯಾದ ಟೈಮ್ ನೋಡಿಕೊಂಡು ಅಮ್ಮಂಗೆ ಹೇಳಿ ಕನ್ವಿನ್ಸ್ ಮಾಡೋದೇ ಒಳ್ಳೇದು. ಅತ್ತೆ, ಅಮ್ಮ ರಾಧಿಕಾ, ನೀವಿಬ್ರು ಎಲ್ಲಿಗೆ ಹೋಗಿದ್ರಿ? ಅತ್ತೆ, ಅದು ಏನಾಯ್ತು? ಯಾಕಿಬ್ರು ಮಾತಾಡ್ತಿಲ್ಲ? ಅದು ಅಮ್ಮ, ಇಬ್ರು ಹೀಗೆ ಶಾಪಿಂಗ್ ಹೋಗಿ ಬರ್ತಿದೀವಮ್ಮ. ಒಳ್ಳೇದಾಯ್ತು. ಹೀಗೆ ಆಗಾಗ ಇಬ್ರು ಸುತ್ತಾಡ್ಕೊಂಡು ಬರೋದು ಒಳ್ಳೇದೆ. ಹೋಗಿ ಇಬ್ರು ರೆಸ್ಟ್ ತಗೊಳ್ಳಿ. ರಾಧಿಕಾ ಅದಕ್ಕೆಗೇನೋ ಹೇಳಕ್ಕಂತ ಬಂದ್ಲು. ಆದ್ರೆ ಕೈಲಾಶ್ ಅವಳನ್ನ ತಡ್ದ. ಏನ್ ವಿಷಯ ಇರ್ಬೋದು? ಯಾಕೆ ಹೀಗೆ ಮಾಡಿದ್ರಿ ಕೈಲಾಶ್ ಅವ್ರೆ? ನಾನು ಮತ್ತೆ ಕಾಲೇಜಿಗೆ ಸೇರ್ಕೊಂಡಿರೋ ವಿಷಯನ ಅತ್ತೆ ಹತ್ರ ಯಾಕೆ ಹೇಳಕ್ ಬಿಡ್ಲಿಲ್ಲ ನೀವು? ಅಟ್ಲೀಸ್ಟ್ ನೀವಾದ್ರೂ ಹೇಳ್ಬೋದಿತ್ತಲ್ವಾ? ನಾನು ಹೇಳಬೇಕು ಅಂತಾನೆ ಅನ್ಕೊಂಡೆ, ಆದ್ರೆ ಅಮ್ಮನ ಮೂಡೀಗ ಚೆನ್ನಾಗಿಲ್ಲ. ಈಗ ಹೇಳೋದು ಸರಿಯಲ್ಲ ಅಂತ ಅನ್ನಿಸ್ತು. ಅದಕ್ಕೆ ಸುಮ್ಮನಾದೆ. ನೋಡು, ಸಮಯ ಸಂದರ್ಭ ನೋಡಿ ನಾನೇ ಹೇಳ್ತೀನಿ ಅವ್ರಿಗೆ. ಅವ್ರ ಬಗ್ಗೆ ನಮಗ್ ಗೊತ್ತಿದ್ರೂ ಕೂಡ ತಡ ಮಾಡೋದು ಸರಿಯಲ್ಲ ಅನ್ಸತ್ತೆ. ನಾವ್ ವಿಷಯ ಮುಚ್ಚಿಟ್ಟಿದೀವಿ ಅಂತ ಗೊತ್ತಾದ್ರೆ, ಮೋಸ ಮಾಡ್ತಾ ಇದೀವಿ ಅನ್ನೋ ಭಾವನೆ ಬಂದ್ರೆ ಅವ್ರು ಖಂಡಿತ ನಮ್ಮನ್ನು ಕ್ಷಮಿಸಲ್ಲ.
ಅಲ್ದೆ ಅವ್ರು ನನ್ನ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ನನಗೆ ಅವ್ರ ನಂಬಿಕೆ ಕಳ್ಕೊಳ್ಳೋದು ಇಷ್ಟ ಇಲ್ಲ. ಡೋಂಟ್ ವರಿ ರಾಧಿಕಾ, ನೀನು ಮೆಡಿಸಿನ್ ಕಂಟಿನ್ಯೂ ಮಾಡ್ತಿರೋ ವಿಷಯ ಅಮ್ಮಂಗೆ ನಾನೇ ಹೇಳಿ ಕನ್ವಿನ್ಸ್ ಮಾಡ್ತೀನಿ. ನಿನ್ ಮೇಲೆ ಅವ್ರಿಗೆ ಯಾವ ಕೆಟ್ಟ ಅಭಿಪ್ರಾಯನೂ ಬರ್ದಿರೋ ಹಾಗೆ ನಾನು ನೋಡ್ಕೋತೀನಿ. ಅದು ನೀವು ಹೀಗೆ ಮಾತಲ್ಲಿ ಹೇಳುವಷ್ಟು ಸುಲಭ ಅಲ್ಲ ರೀ. ನಾಳೆಯಿಂದ ಎಕ್ಸಾಮ್ಸ್ ಬೇರೆ ಇದೆ. ಕಂಪಲ್ಸರಿಯಾಗಿ ನಾನು ಡೈಲಿ ಕಾಲೇಜ್ಗೆ ಹೋಗಿ ಎಕ್ಸಾಮ್ಸ್ ಬರೀಲೇಬೇಕಾಗತ್ತೆ. ಪಕ್ಕದ ಮನೆಗೂ ಕೂಡ ಅತ್ತೆಯವ್ರ ಪರ್ಮಿಷನ್ ಇಲ್ಲದೆ ಒಂದ್ ಹೆಜ್ಜೆ ಇಡ್ದೇ ಇರುವಂತ ನಾನು ದಿನ ಅಷ್ಟಷ್ಟು ಹೊತ್ತು ಅತ್ತೆಗೆ ಹೇಳ್ದೆ ಕಾಲೇಜಿಗೆ ಹೇಗೆ ಹೋಗಿ ಬರ್ಲಿ? ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಿದ್ರೆ ನಾನು ಏನು ಉತ್ತರ ಕೊಡ್ಬೇಕು ಹೇಳಿ? ನೋಡು, ನೀನ್ ಭಯ ಪಡ್ತಿರೋದ್ರಲ್ಲಿ ಅರ್ಥ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಈಗ್ಲಿಂದೀಗ್ಲೇ ಅಮ್ಮಂಗೆ ಈ ವಿಷಯನ ತಿಳಿಸೋದು ಸರಿಯಲ್ಲ ಅಂತ ಅನ್ನಿಸ್ತಿದೆ. ನಂಗೆ ಸ್ವಲ್ಪ ಟೈಮ್ ಕೊಡು. ಸಮಯ ನೋಡಿ ನಾನು ಖಂಡಿತ ಅಮ್ಮನ ಹತ್ರ ಮಾತಾಡ್ತೀನಿ. ಸಾರಿ ರೀ, ಅತ್ತೆಯವ್ರಿಗೆ ಈ ವಿಷಯ ಹೇಳೋವರೆಗೂ ಖಂಡಿತವಾಗ್ಲೂ ನನ್ನ ಮನ್ಸಿಗೆ ಚೂರು ನೆಮ್ಮದಿ ಇರಲ್ಲ. ಇನ್ ಕಾಯಕ್ಕಾಗಲ್ಲ. ನಾನು ಈಗಲೇ ಹೋಗಿ ಅತ್ತೆಗೆ ಹೇಳ್ತೀನಿ. ಅಯ್ಯೋ ರಾಧಿಕಾ, ದುಡುಕ್ಬೇಡ ರಾಧಿಕಾ, ನನ್ನ ಮಾತು ಕೇಳು ರಾಧಿಕಾ. ನಿಮ್ಮಿಬ್ರಿಗೂ ಕಾಫಿ ಮಾಡ್ಕೊಂಡು ಬಂದಿದ್ದೀನಿ. ಟೇಬಲ್ ಮೇಲೆ ಇಡ್ತೀನಿ, ಬೇಗ ಕುಡಿದ್ ಬಿಡಮ್ಮ. ಕೈಲಾಶ್, ಕಾಫಿ ತಗೋಪ್ಪ. ಅಲ್ಲಿಟ್ಬಿಡಿ. ಪ್ಲೀಸ್ ರಾಧಿಕಾ, ನಾನು ಹೇಳೋದನ್ನ ಕೇಳು. ಕೂತ್ಕೋ ಹೇಳ್ತೀನಿ. ನಂಗೆ ಬೇಡ. ತಗೋ ಕುಡಿ. ರೆಕಾರ್ಡರ್ ಆನ್ ಮಾಡಿ ನಿನ್ ಫೋನ್ ಅವ್ರ ರೂಮ್ ನಲ್ಲಿ ಇಟ್ಟ್ಯಾ ಅಮ್ಮ? ಹಾ, ಇಟ್ ಬಂದಿದೀನ್ ಮಗಳೇ. ಈಗ ಅವ್ರಿಬ್ರು ಏನೇ ಮಾತಾಡ್ಕೊಂಡ್ರು ಎಲ್ಲ ರೆಕಾರ್ಡ್ ಆಗಿ ಅವ್ರ ರಹಸ್ಯ ಎಲ್ಲ ಆಚೆಗೆ ಬರುತ್ತೆ. ಅದನ್ನ ಸಾಕ್ಷಿಯಾಗಿಟ್ಕೊಂಡು ನನ್ನ ತಂಗಿ ಕೇಳಿಸಿ ರಾಧಿಕಂಗೆ ಒಳ್ಳೆ ಪಾಠ ಕಲಿಸ್ಬೋದು. ಸೂಪರ್ ಐಡಿಯಾ. ನೀನು ಡಾಕ್ಟರ್ ಆಗಬೇಕು ಅನ್ನೋದು ನಿಮ್ಮ ತಂದೆಯವರ ಆಸೆ. ಒಂದ್ ರೀತಿಲಿ ನೋಡಿದ್ರೆ ನನ್ನ ಆಸೆ ಕೂಡ ಅದೇ. ಆ ಕನಸು ನಮ್ಮ ಅವಂತರದಿಂದ ನಿರಾಸೆ ಆಗಬಾರ್ದು. ಜನಕ್ಕೆ ಸೇವೆ ಮಾಡಬೇಕಾಗಿರೋ ಒಬ್ಬ ಒಳ್ಳೆ ಡಾಕ್ಟರ್ ಗೃಹಿಣಿಯಾಗಿ ಉಳಿಬಾರ್ದು. ನಿನ್ ಬಗ್ಗೆ ಮಾತು ಬರ್ತಿರೋ ಹಾಗೆ ಅಮ್ಮಂಗೆ ಹೇಳೋ ಜವಾಬ್ದಾರಿ ನಂದು. ನನ್ನ ನಂಬು. ನೋಡು, ನಾಳೆಯಿಂದ ನಿನಗೆ ಎಕ್ಸಾಮ್ಸ್ ಇದೆ. ಬೇರೆ ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೆ ಎಕ್ಸಾಮ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡು. ಓಕೆ? ಸೂಪರ್. ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ. ಸರಿ. ರಾಧಿಕಾ ಕೆಳಗೆ ಹೋಗಿದ್ದಾಳೆ. ಬೇಗ ಹೋಗಿ ಮೊಬೈಲ್ ತಂದ್ಬಿಡು. ಅಮ್ಮ, ಬೇಗ ಬೇಗ ರೆಕಾರ್ಡರ್ ಆನ್ ಮಾಡಮ್ಮ. ಅವರಿಬ್ರು ಏನ್ ಮಾತಾಡ್ಕೊಂಡಿದಾರೋ ಬೇಗ ಕೇಳಿಸ್ಕೋಬೇಕು. ತಡಿಯ ಒಂದ್ ನಿಮಿಷ. ಇದನ್ ಕೇಳಿದ್ಮೇಲೆ ನನ್ನ ತಂಗಿಗೆ ಸೊಸೆ ಮೇಲಿರೋ ಒಳ್ಳೆ ಅಭಿಪ್ರಾಯ ಒಂದೇ ಸಲ ತೊಲಗೋಗ್ಬೇಕು. ಬೇಗ ಬೇಗ ಹಾಕೋ. ಇದೇನ್ರಿ ಬರ್ತಾನೆ ಇಲ್ಲ? ಹೌದು, ರೆಕಾರ್ಡ್ ಮಾಡೋದಕ್ಕೆ ನೀನ್ ಯಾವ ಬಟನ್ ಪ್ರೆಸ್ ಮಾಡ್ದೆ? ಇದೆ, ಈ ಗ್ರೀನ್ ಬಟನ್ ಪ್ರೆಸ್ ಮಾಡ್ದೆ.
ಅಮ್ಮ ನಿನಗ್ ಗೊತ್ತಿಲ್ದೇ ಇದ್ರೆ ನನ್ನನ್ ಕೇಳ್ಬೇಕಲ್ವಾ? ರೆಕಾರ್ಡ್ ಮಾಡೋದಕ್ಕೆ ರೆಡ್ ಬಟನ್ ಪ್ರೆಸ್ ಮಾಡ್ಬೇಕು. ನಾನು ಹೋಗ್ತೀನಿ ಅಂದ್ರು ನನ್ ಮಾತ್ ಕೇಳ್ದೆ ನೀನೇ ಹೋಗ್ಬಿಟ್ಟೆ. ಪ್ಲಾನ್ ಎಲ್ಲ ಫ್ಲಾಪ್ ಆಯ್ತು. ರೆಡ್ ಬಟನಾ? ನಾನು ಗ್ರೀನ್ ಏನೋ ಅಂದ್ಕೊಂಡೆ. ಇವಳೇನ್ ಇಲ್ಲಿ ಕೂತಿದ್ದಾಳೆ? ಏಯ್, ಇಲ್ಲೇನ್ ಮಾಡ್ತಿದ್ಯಾ? ಮಾತಾಡ್ಬೇಡ ನೀನು, ಸಿಟ್ ಬಂದಿದೆ ನಂಗೆ. ಯಾವ ಕರ್ಮನಪ್ಪ ನಂಗೆ. ಈಗೇನಾಯ್ತು? ನಿನ್ನೆ ಇಂಪಾರ್ಟೆಂಟ್ ವಿಷಯ ಹೇಳಕ್ಕಿದೆ ಅಂತ ಫೋನ್ ಮಾಡಿದ್ರೆ ನೀನ್ ರಿಸೀವೇ ಮಾಡ್ಲಿಲ್ಲ, ಅದಕ್ಕೆ ಕೋಪ ಬಂದಿದೆ. ಹಲೋ, ಈಗ ಹೇಳು, ಏನಾಯ್ತು ಹೇಳು. ಅರೆ, ಇಲ್ಲಿ ಬಂದಿರೋದು ಯಾಕೆ? ಸಿಟ್ ಮಾಡ್ಕೊಂಡಿರೋದು ಯಾಕೆ? ಯಾಕೆ ಈ ತರ ಸೈಲೆಂಟ್ ಆಗಿದ್ಯಾ ಹೇಳು? ಹೇಯ್, ಆ ಹುಡ್ಗಿ ಇಲ್ಲೇ ತಳ್ಕೊಂಡ್ರು. ಹಲೋ ಬಾಸ್, ಸ್ವಲ್ಪ ನಿಂತ್ಕೊಳ್ಳಿ. ಯಾರು ಇವರೆಲ್ಲ? ಇವ್ರನ್ನ ನೀನ್ ಹೊಡಿಬೇಕು. ಏನು ಹೊಡಿಬೇಕಾ? ಯಾಕೆ? ಇವ್ರೆಲ್ಲ ನನ್ನ ಟೀಸ್ ಮಾಡಿದ್ರು. ಯಾವಾಗ? ನೆನ್ನೆ ಟೀಸ್ ಮಾಡಿದ್ರು. ನೆನ್ನೆ ಟೀಸ್ ಮಾಡಿದಕ್ಕೆ ನಾನು ಇವತ್ತು ಹೊಡಿಬೇಕಾ? ನಿನ್ನೆ ಫೋನ್ ಮಾಡಿದ್ರೆ ನೀನ್ ತಗಿಲಿಲ್ವಲ್ಲ, ಅದಕ್ಕೆ ಇವಾಗ ಹೊಡಿ. ಬಾಸ್, ನೀವು ಈ ಹುಡುಗಿನ ಟೀಸ್ ಮಾಡಿದ್ರಾ? ಮಾಡಿದ್ವಿ ಗುರು, ಆದ್ರೆ ಅವಳು ಏನ್ ಮಾಡಿದ್ಲು ಅಂತ ಒಂದ್ಸಲ ಕೇಳಿ, ಅವಾಗ ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ. ಏನ್ ಮಾಡಿದ್ಲು? ನಮ್ನೆಲ್ಲ ಚೆನ್ನಾಗಿ ಹೊಡೆದು ಇಲ್ಲಿ ಕರ್ಕೊಂಬಂದ ಬಾಸ್. ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ಹಾ ಕೇಳಿ ಬಾಸ್. ಹಾ ಹಾ, ಆದ್ರೂ ನೀವು ಟೀಸ್ ಮಾಡೋದು ತಪ್ಪಲ್ವಾ ಬಾಸ್? ಹಾಗ ಹೇಳು, ಆದ್ರೂ ಬರೀ ಮಾತ್ನಲ್ಲಿ ಹೇಳಿದ್ರೆ ಸಾಕಾಗಲ್ಲ, ಚೆನ್ನಾಗ್ ತದಕ್ಬೇಕು. ಹೋಗ್ ಬಾಸು ಹೇಳ್ತೀನಿ. ಇದೇನಪ್ಪ ಇದು? ಒಂದ್ಸಲ ಅವ್ರ ಹತ್ರ ಮಾತಾಡಿ ನಿಂಗೆ ಸಾರಿ ಹೇಳೋ ತರ ಮಾಡ್ತೀನಿ. ಅವ್ರು ಕೇಳಲಿಲ್ಲ ಅಂದ್ರೆ ಅವಾಗ ಹೊಡಿತೀನಿ, ಓಕೆನಾ? ಸರಿ, ಹೋಗಿ ಮಾತಾಡು. ಕರ್ಮ ಕರ್ಮ. ಛೆ, ಬಾಸ್, ನಾನ್ ನಿಮ್ ಜೊತೆ ಜಗಳ ಆಡಕ್ ಬಂದಿಲ್ಲ. ಜಗಳ ಆಡೋ ಉದ್ದೇಶ ನನ್ಗೆ ಬಿಲ್ಕುಲ್ ಇಲ್ಲ. ಆದ್ರೆ ನೀವು ಆ ಹುಡ್ಗಿನ್ ಟೀಸ್ ಮಾಡಿ ತಪ್ಪು ಮಾಡಿದ್ರಿ ಅಲ್ವಾ? ಆದ್ರೆ ನೀವು ಇಲ್ಲಿ ತನಕ ಬಂದು ಆ ಹುಡುಗಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಅಂದ್ರೆ ಅವಳ ವಿಷಯ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ.